ನಾಳೆಯಿಂದ ಪಿಕೆಎಲ್ ಅಭಿಮಾನಿಗಳಿಗೆ ಶುಭ ಸುದ್ದಿ. ಹೌದು, ನಾಳೆಯಿಂದ ಪ್ರೊ ಕಬಡ್ಡಿ ಲೀಗ್ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ನಮ್ಮ ಬೆಂಗಳೂರು ಬುಲ್ಸ್ನ ಪಂದ್ಯ ರಾತ್ರಿ 9 ಗಂಟೆಗೆ ಶುರುವಾಗುತ್ತೆ. ಸೊ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ಸ್ಟ್ರಾಂಗೆಸ್ಟ್ 7ನ ನೋಡೋಣ. ಪಂಕಜ್ ಇವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ರೈಡಿಂಗ್ನಲ್ಲಿ ಬಲ ತುಂಬಲಿದ್ದಾರೆ. ಹೌದು, ಈ ಸೀಸನ್ನ ಆಕ್ಷನ್ನಲ್ಲಿ ಇವರು ರಿಟೇನ್ ಆಗಿದ್ದರು. ಒಳ್ಳೆಯ ರೈಡರ್ ಅಂತಾನೆ ಹೇಳಬೇಕು. ಇನ್ನು ಡಿಫೆಂಡಿಂಗ್ ವಿಚಾರಕ್ಕೆ ಬಂದರೆ ಅಂಕುಶ್ ರಾಠಿ, ಹೌದು, ಲೆಫ್ಟ್ ಕಾರ್ನರ್ನಲ್ಲಿ ಒಳ್ಳೆಯ ತೈ ಹೋಲ್ಡ್ ಮಾಡಿ ಎದುರಾಳಿ ರೈಡರ್ಗೆ ಗೆರೆ ಮುಟ್ಟೋದಕ್ಕೇನೆ ಬಿಡೋದಿಲ್ಲ ಅಂತ ಒಳ್ಳೆಯ ಡಿಫೆಂಡರ್. ಇನ್ನು ಯೋಗೇಶ್ ದಹಿಯ, ಇವರು ರೈಟ್ ಕಾರ್ನರ್ನಲ್ಲಿ ಇವರು ಕೂಡ ಒಳ್ಳೆಯ ಡಿಫೆಂಡರ್ ಅಂದರೆ ತಪ್ಪಾಗಲ್ಲ. ಅದ್ಭುತವಾಗಿ ಡಿಫೆಂಡಿಂಗ್ನಲ್ಲಿ ಬಲ ತುಂಬುತ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಇನ್ನು ಸಂಜಯ್ ದುಲ್, ಇವರು ಕೂಡ ಒಳ್ಳೆಯ ಡಿಫೆಂಡರ್. ಹೌದು, ಮಧ್ಯದಲ್ಲಿ ನಿಂತುಕೊಂಡು ರೈಡರ್ಗೆ ಕನ್ಫ್ಯೂಸ್ ಮಾಡಿ ಅವರನ್ನ ಟ್ಯಾಕಲ್ ಮಾಡೋದರಲ್ಲಿ ಪಂಟರ್ ಅಂತ ಹೇಳಬೇಕು. ಇನ್ನು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಪಂಕಜ್ಗೆ ಸಾಥ್ ಕೊಡ್ತಾ ಇರೋದು ಆಕಾಶ್ ಶಿಂದೆ. ಹೌದು, ಸಿಂಹಾದ್ರಿಯ ಸಿಂಹ ರಮೇಶ್ ಅವರ ಗಿರಡಿಯಲ್ಲಿ ಬೆಳೆದ ಹುಡುಗ ಈಗ ಮತ್ತೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ. ಚಾಂಪಿಯನ್ಸ್ ತಂಡವಾದ ಪುಣೇರಿ ಪಲ್ಟನ್ನಿಂದ ಬಂದ ಆಕಾಶ್ ಶಿಂದೆ ಈಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ರೈಡಿಂಗ್ನಲ್ಲಿ ಒಳ್ಳೆಯ ಮುನ್ನಡೆಯನ್ನ ಕೊಟ್ಟರೆ ಬೆಂಗಳೂರು ಬುಲ್ಸ್ ಈ ಬಾರಿ ಚಾಂಪಿಯನ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಜಿತೇಂದ್ರ ಯಾದವ್, ಹೌದು, ಇವರು ಈ ಮೊದಲು ಗುಜರಾತ್ ತಂಡದಲ್ಲಿ ಆಲ್ರೌಂಡರ್ ಆಗಿದ್ದರು. ಆದರೆ ಅಷ್ಟೊಂದು ಹೇಳಿಕೊಳ್ಳುವ ಪ್ರದರ್ಶನ ಕಳೆದ ಸೀಸನ್ನಲ್ಲಿ ಬರದೇ ಇರುವ ಕಾರಣ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮರಳಿದ್ದಾರೆ. ಆದ ಕಾರಣ ತಮ್ಮ ಹಳೆ ಫಾರ್ಮ್ನ ಮತ್ತೆ ಬೆಂಗಳೂರು ಬುಲ್ಸ್ ತಂಡದಲ್ಲಿ ತೋರಿಸಿದರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಒಂದು ಹೊಸ ಗೋಳಿ ಸಿಕ್ಕಂತಾಗುತ್ತದೆ, ಅಭಿಮಾನಿಗಳಿಗೂ ಖುಷಿ. ಇನ್ನು ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7ನಲ್ಲಿ 7ನೇ ಪ್ಲೇಯರ್ ಲಕ್ಕಿ ಕುಮಾರ್, ಇವರು ಕೂಡ ಒಳ್ಳೆಯ ಡಿಫೆಂಡರ್ ಅಂತಾನೆ ಹೇಳಬೇಕು. ಡಿಫೆಂಡಿಂಗ್ನಲ್ಲಿ ಬಲ ತುಂಬಿದರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳಿಗೆ ಮತ್ತಷ್ಟು ಹೊರಪು ತಂದಂತಾಗುತ್ತದೆ. ಹೌದು, ಈ ಎಲ್ಲ ಪ್ಲೇಯರ್ಗಳು ಸ್ಟಾರ್ಟಿಂಗ್ 7ನಲ್ಲಿ ಖಂಡಿತ 100% ಇದ್ದೇ ಇರುತ್ತಾರೆ ಎಂದು ನನ್ನ ಪ್ರಕಾರ ಅನಿಸುತ್ತದೆ. ಹೌದು, ಸ್ಟಾರ್ಟಿಂಗ್ 7ಗೆ ಇವರೇ ಬೆಂಗಳೂರು ಬುಲ್ಸ್ಗೆ ಬೆಸ್ಟ್ ಹಾಗೂ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅಂತಾನೆ ಹೇಳಬೇಕು. ಸೊ ನಿಮ್ಮ ಪ್ರಕಾರ ಇನ್ನು ಬೇರೆ ಯಾರಾದರೂ ಪ್ಲೇಯರ್ಗಳು ಸ್ಟಾರ್ಟಿಂಗ್ 7ನಲ್ಲಿ ಕಣಕ್ಕಿಳಿಯಬೇಕಾ ಎಂದು ಕಾಮೆಂಟ್ ಮಾಡಿ. ಹಾಗೆ ನಾಳೆ ನಡೆಯುತ್ತಿರುವ ಪುಣೇರಿ ಪಲ್ಟನ್ ವಿರುದ್ಧ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಎಷ್ಟು ಅಂಕಗಳ ಅಂತರದಿಂದ ಗೆಲ್ಲಬಹುದು ಎಂದು ಸಹ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನು ಕೋಚ್ ರಮೇಶ್ ಅವರ ಹಳೆ ತಂಡವಾದ ಪುಣೇರಿ ಪಲ್ಟನ್ ವಿರುದ್ಧ ತಮ್ಮ ಮೊದಲ ಪಂದ್ಯ ನಡೆಯುತ್ತಿದೆ. ಸೊ ಹಳೆ ತಂಡ ವಿರುದ್ಧ ಯಾವ ರೀತಿ ಪ್ಲಾನಿಂಗ್ ಇರುತ್ತೆ ಅಂತ ಕಾದು ನೋಡೋಣ.